ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ನೆಟ್ವರ್ಕ್ ಈಕ್ವೇಶನ್ಸ್ ಚಾಪ್ಟರ್ ಏನಿದೆಯಲ್ಲ ಅದರಲ್ಲಿ ಡಿಫರೆಂಟ್ ಟಾಪಿಕ್ಸ್ ಏನಿದೆ ಅದನ್ನ ಲಾಜಿಕಲಿ ಯಾವ ರೀತಿ ಪ್ಲೇಸ್ ಮಾಡಿದ್ದಾರೆ. ಸೊ ನೆಟ್ವರ್ಕ್ ಈಕ್ವೇಶನ್ಸ್ ನ ಬರೆಯೋದಕ್ಕೋಸ್ಕರ ಬೇಕಾಗಿರುವಂತ ಒಂದು ಟೂಲ್ಸ್ ಏನೇನಿದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಕಂಪ್ಯೂಟರ್ ಬೇಸ್ಡ್ ಟೆಕ್ನಿಕ್ಸ್ ಏನೇನಿದೆ ಅನ್ನೋದನ್ನ ಒಂದು ಬ್ರೀಫ್ ಆಗಿ ಎವ್ರಿ ಸಬ್ಸೆಕ್ಷನ್ ವೈಸ್ ನಾವು ತಿಳ್ಕೊಂಡಿದೀವಿ. ಸೊ ಇವತ್ತು ಮೊದಲನೇ ಸಬ್ಸೆಕ್ಷನ್ ಆಗಿರುವಂತ ಕಿರ್ಚಾಫ್ಸ್ ಲಾ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋನ ನೋಡೋಣ. ಸೊ ಕಿರ್ಚಾಫ್ ಲಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಯಾವ ರೀತಿ ಒಂದು ಈ ಎಲೆಕ್ಟ್ರಿಕಲ್ ಒಂದು ಲಾಸ್ ಫಾರ್ಮ್ ಆಗೋದಕ್ಕೆ ಮೊದಲಿಂದ ಹೇಗೆ ಸ್ಟಾರ್ಟ್ ಆಯ್ತು, ಯಾರ್ಯಾರ ಕಾಂಟ್ರಿಬ್ಯೂಷನ್ ಇಂದ ಈ ಕಿರ್ಚಾಫ್ಸ್ ಲಾ ತನಕ ಬಂತು ಅನ್ನೋದನ್ನ ನಾವು ಸ್ಟಡಿ ಮಾಡೋಣ ಈಗ. ಸೊ ಕಿರ್ಚಾಫ್ಸ್ ಲಾ ಮಾಡೋದಕ್ಕೆ ಮುಂಚೆ ಫಸ್ಟ್ ಬಂದಿದ್ದು ಫ್ಯಾರಡೇಸ್ ಥಿಯರಿ ಆಫ್ ಇಂಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಫ್ಯಾರಡೆ ಫಸ್ಟ್ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಏನು, ಹೇಗಾಗುತ್ತೆ, ಸೊ ಆ ಒಂದು ಇಂಡಕ್ಷನ್ ಥಿಯರಿ ಮೇಲೆ ಫಸ್ಟ್ ಒಂದು ಪೇಪರ್ನ ಸಬ್ಮಿಟ್ ಮಾಡ್ತಾನೆ. ಅದಾದ ನಂತರ ಓಯರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಬರುತ್ತೆ. ಸೊ ಓಯರ್ಸ್ಟೆಡ್ ಏನ್ ಮಾಡ್ತಾನೆ ಅಂತಂದ್ರೆ ಇದರ ಒಂದು ಎಲೆಕ್ಟ್ರಿಸಿಟಿ ಏನು ಒಂದು ಕರೆಂಟ್ ಮತ್ತೆ ಮ್ಯಾಗ್ನೆಟಿಸಮ್ ಇವೆರಡರ ಮಧ್ಯೆ ಯಾವ ರೀತಿ ಒಂದು ರಿಲೇಶನ್ಶಿಪ್ ಇದೆ, ಸೊ ಒಂದು ಕರೆಂಟ್ ಫ್ಲೋ ಆಗ್ತಾ ಇದೆ, ಹೇಗೆ ಮ್ಯಾಗ್ನೆಟಿಸಮ್ ಕ್ರಿಯೇಟ್ ಆಗುತ್ತೆ, ಸೊ ಅನ್ನೋದನ್ನ ಅವನ ಒಂದು ಎಕ್ಸ್ಪೆರಿಮೆಂಟ್ ಇಂದ ಗೊತ್ತಾಗುತ್ತೆ. ಈ ಕಂಡಕ್ಟ್ಸ್ ದಿಸ್ ಎಕ್ಸ್ಪೆರಿಮೆಂಟ್ ಇನ್ 1820. ಸೊ ಈ ಆಕ್ಚುಲಿ ಈ ಹೇಗೆ ಎಲೆಕ್ಟ್ರಿಸಿಟಿ ಒಂದು ಬಂತು ಅನ್ನೋದು ಒಂದು ಸಪರೇಟ್ ವಿಡಿಯೋ ಇದೆ, ಅದನ್ನ ನೀವು ನೋಡಬಹುದು. ಇಲ್ಲಿ ಜಸ್ಟ್ ಒಂದು ಬ್ರೀಫ್ ಆಗಿ ನಾನು ನಿಮ್ಗೆ ಒಂದು ಹಿಸ್ಟ್ರಿನ ಕೊಡ್ತೇನೆ. ಸೊ ನೆಕ್ಸ್ಟ್ ಆಂಪಿಯರ್ಸ್ ಲಾ. ಸೊ ಆಂಪಿಯರ್ ಏನ್ ಮಾಡ್ತಾನೆ, ಫೋರ್ಸ್ ಮತ್ತೆ ಕರೆಂಟ್. ಸೊ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಅಥವಾ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಅನ್ನೋದನ್ನ ಇಲ್ಲಿ ರಿಲೇಟ್ ಮಾಡ್ತಾನೆ. ಸೊ ಇದನ್ನ ನೆಕ್ಸ್ಟ್ ನೀವು ನೋಡ್ತೀರಾ ಫೀಲ್ಡ್ ಥಿಯರಿನಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಆಂಪಿಯರ್ಸ್ ಲಾ ಬಗ್ಗೆ ಬಹಳ ಡೀಟೇಲ್ಡ್ ಆಗಿ ಬರುತ್ತೆ. ಸೊ ಅದಾದ ನಂತರ ಓಮ್ಸ್ ಲಾ ಬರುತ್ತೆ. ಸೊ ಓಮ್ಸ್ ಲಾ ಇಸ್ ಏನು ಒಂದು ಕಾನ್ಸ್ಟೆಂಟ್ ರೆಸಿಸ್ಟೆನ್ಸ್ ಇದ್ರೆ ಅಥವಾ ಒಂದು ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಅಂಡರ್ ಸರ್ಟನ್ ಕಂಡೀಷನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಆ ಓಮ್ಸ್ ಲಾ ಬರುತ್ತೆ 1826 ಅಲ್ಲಿ. ಸೊ ಇದಾದ ನಂತರ ಫೈನಲ್ ಆಗಿ ಕಿರ್ಚಾಫ್ ಒಂದು ಅನಾಲಿಸಿಸ್ ನ ಮಾಡ್ತಾನೆ. ಅನಾಲಿಸಿಸ್ ನ ಮಾಡಿ ಎರಡು ಸಿಂಪಲ್ ಈಕ್ವೇಶನ್ಸ್ ನ ಕೊಡ್ತಾನೆ. ಸೊ ಒಂದು ವೋಲ್ಟೇಜ್ ರಿಲೇಟೆಡ್ ಈಕ್ವೇಶನ್ ಇರುತ್ತೆ, ಇನ್ನೊಂದು ಕರೆಂಟ್ ರಿಲೇಟೆಡ್ ಈಕ್ವೇಶನ್ ಇರುತ್ತೆ. ಸೊ ಆ ಈಕ್ವೇಶನ್ಸ್ ನ ಇವತ್ತು ಕಿರ್ಚಾಫ್ಸ್ ಲಾ ಅಂತ ನಾವು ಓದ್ತಾ ಇದೀವಿ. ಸ್ನೇಹಿತರೆ, ಕಿರ್ಚಾಫ್ ಈ ಒಂದು ವೋಲ್ಟೇಜ್ ಮತ್ತೆ ಕರೆಂಟ್ ಲಾನ ಕೊಟ್ಟಾಗ ಅವನ ಒಂದು ಏಜ್ ಜಸ್ಟ್ 23 ಇಯರ್ಸ್. ಸೊ ಆ 23 ಇಯರ್ಸ್ ಒಬ್ಬ ಸ್ಟೂಡೆಂಟ್ ಈ ಒಂದು ಲಾಸ್ ಅನ್ನ ಡಿಫೈನ್ ಮಾಡ್ತಾನೆ. ಸೊ ಅವನು ಓದ್ತಿದ್ದಂತಹ ಒಂದು ಟೈಮ್ ನಲ್ಲಿ ಅವನ ಒಂದು ರಿಸರ್ಚ್ ಬೇಸಿಸ್ ಮೇಲೆ ಈ ಎರಡು ಲಾನ ಒಂದು ಪೇಪರ್ ಆಗಿ ಪಬ್ಲಿಷ್ ಮಾಡ್ತಾನೆ. ಸೊ ಅದ್ರ ಬೇಸಿಸ್ ಮೇಲೆ ಈ ಕಿರ್ಚಾಫ್ಸ್ ಲಾ ಬಂದಿದೆ. ಇವಾಗ ನಾವು ಕಿರ್ಚಾಫ್ಸ್ ಲಾದು ಜಸ್ಟ್ ಒಂದು ಓವರ್ ವ್ಯೂ, ಹಾಗೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ, ಕರೆಂಟ್ ಲಾ ಅಂದ್ರೆ ಏನು, ಅದರ ಒಂದು ವೈಶಿಷ್ಟ್ಯತೆ ಏನು, ಅದರಿಂದ ಡಿರೈವೇಟಿವ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಕಿರ್ಚಾಫ್ಸ್ ವೋಲ್ಟೇಜ್ ಲಾನ ಈ ಎರಡು ರೀತಿ ಡಿಫೈನ್ ಮಾಡ್ತಾರೆ. Algebraic sum of all the branch voltages around any closed loop of a network is 0 at all instants of time, ಅಥವಾ around any closed loop at any instant of time the sum of the voltage drops must equal the sum of the voltage rises. ಸೊ ಇದರಲ್ಲಿ ಕೆಲವು ಪಾರ್ಟ್ ಅನ್ನ ನಾನು ಹೈಲೈಟ್ ಮಾಡಿದ್ದೇನೆ, ಲೈಕ್ ಇಲ್ಲಿ ಆಲ್ಜಿಬ್ರೈಕ್ ಮತ್ತೆ ಕ್ಲೋಸ್ಡ್ ಲೂಪ್ ಅನ್ನೋದು, ಹಾಗೆ ಇಲ್ಲೂ ಕೂಡ ಕ್ಲೋಸ್ಡ್ ಲೂಪ್ ಮತ್ತೆ ಸಮ್ ಆಫ್ ವೋಲ್ಟೇಜ್ ಡ್ರಾಪ್ ಮತ್ತೆ ಸಮ್ ಆಫ್ ವೋಲ್ಟೇಜ್ ರೈಸಸ್ ಅಂತ ಅಂದ್ಬಿಟ್ಟು. ಸೊ ಈ ಪಾರ್ಟ್ ಅನ್ನ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಆಲ್ಜಿಬ್ರೈಕ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಾವು ವೋಲ್ಟೇಜ್ ಕನ್ವೆನ್ಷನ್ಸ್ ಅಥವಾ ವೋಲ್ಟೇಜ್ ಅಂಡ್ ಕರೆಂಟ್ ಕನ್ವೆನ್ಷನ್ಸ್ ನಾವೇನ್ ಯೂಸ್ ಮಾಡ್ತೀವಿ ನೆಟ್ವರ್ಕ್ ಕನ್ವೆನ್ಷನ್ಸ್ ಅಲ್ಲಿ, ಅದಕ್ಕೆ ಕೊಡುವಂತ ಒಂದು ಸೈನ್ ಏನಿದೆಯಲ್ಲ ಆ ಸೈನ್ ಅನ್ನ ಕನ್ಸಿಡರ್ ಮಾಡಿ, ಸೊ ಆ ಸೈನ್ ಟು ಸಮ್ ಅಂದ್ರೆ ದೇರ್ ವಿಲ್ ಬಿ ಎ ನೆಗೆಟಿವ್ ಪಾರ್ಟ್ ಆಸ್ ವೆಲ್ ಆಸ್ ದೇರ್ ಇಸ್ ಅ ಪಾಸಿಟಿವ್ ಪಾರ್ಟ್, ಅಥವಾ ಡೈರೆಕ್ಷನ್ ಬೇಸಿಸ್ ಮೇಲೆ ಅದಕ್ಕೆ ಒಂದು ನೆಗೆಟಿವ್ ಸೈನ್ ಮತ್ತೆ ಪಾಸಿಟಿವ್ ಸೈನ್ ನ ನಾವು ತಗೋತೀವಿ. ಸೊ ಆ ಕನ್ವೆನ್ಷನ್ ಅನ್ನ ಯೂಸ್ ಮಾಡುವಂತ ಒಂದು ಸೈನ್ ಅದರ ಸಮ್ ಅನ್ನ ತಗೋಬೇಕು ಅನ್ನೋದನ್ನ ಈ ಆಲ್ಜಿಬ್ರೈಕ್ ಅನ್ನೋ ವರ್ಡ್ ವ್ಯಕ್ತಪಡಿಸ್ತಾ ಇದೆ. ಸೊ ಅದರಿಂದ ಇದು ಜಸ್ಟ್ ಸಮ್ ಆಫ್ ಆಲ್ ಬ್ರಾಂಚ್ ವೋಲ್ಟೇಜಸ್ ಅಂತ ಹಾಕಿದ್ರೆ ತಪ್ಪಾಗುತ್ತೆ. ಇಟ್ ಇಸ್ ಅನ್ ಆಲ್ಜಿಬ್ರೈಕ್ ಸಮ್. ಸೊ ಈ ವರ್ಡ್ ತುಂಬಾ ಇಂಪಾರ್ಟೆಂಟ್. ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ ದಿ ಬ್ರಾಂಚ್ ವೋಲ್ಟೇಜಸ್ ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್. ಯಾಕೆ ಕ್ಲೋಸ್ಡ್ ಲೂಪ್ ಅಂತಂದ್ರೆ ನಿಮ್ಮ ನೆಟ್ವರ್ಕ್ ಓಪನ್ ಕೂಡ ಇರಬಹುದು. ಸೊ ಒಂದು ಎಂಡ್ ಅಲ್ಲಿ ಓಪನ್ ಎಂಡೆಡ್ ನೆಟ್ವರ್ಕ್ ಇರಬಹುದು. ಸೊ ಆ ಓಪನ್ ಎಂಡೆಡ್ ನೆಟ್ವರ್ಕ್ ಗೆ ನೀವು ವೋಲ್ಟೇಜ್ ಲಾ ನೀವು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ.
ಯಾಕೆ ಅಂತಂದ್ರೆ ಅದು ಲೂಪೇ ಇಲ್ಲ ಅಲ್ಲಿ. ಸೊ ಎಲ್ಲಿ ಕ್ಲೋಸ್ಡ್ ಲೂಪ್ ಇದೆಯೋ, ಎಲ್ಲಿ 100% ಆ ನೆಟ್ವರ್ಕ್ ಲೂಪಿಂಗ್ ಆಗಿದೆಯೋ, ಸೊ ಅಂದ್ರೆ ಒಂದು ಸರ್ಕ್ಯೂಟ್ ಆಗಿರ್ಬೇಕು ಅದು ಬೇಸಿಕಲಿ. ಸೊ ನೆಟ್ವರ್ಕ್ ಆಗಿರಬಾರ್ದು. ಸೊ ಆ ನೆಟ್ವರ್ಕ್ ಎಲ್ಲಿ ಸರ್ಕ್ಯೂಟ್ ಆಗಿದೆಯೋ, ಎಲ್ಲಿ ಕ್ಲೋಸ್ಡ್ ಲೂಪ್ ಇದೆಯೋ ಆ ಜಾಗದಲ್ಲಿ ಮಾತ್ರ ಯು ಕ್ಯಾನ್ ಅಪ್ಲೈ ದಿಸ್ KVL. ಸೊ ನೀವು ನೋಡಿ ಎರಡೂ ಪಾರ್ಟಲ್ಲೂ ಕೂಡ ಕ್ಲೋಸ್ಡ್ ಲೂಪ್ ಬಗ್ಗೆನೇ ಹೇಳ್ತಾರೆ. ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್, ಸೊ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್, ಇಲ್ಲಿ ಸಮ್ ಆಫ್ ದಿ ವೋಲ್ಟೇಜ್ ಡ್ರಾಪ್ಸ್ ಅಂದ್ರೆ ಎಲ್ಲೆಲ್ಲಿ ವೋಲ್ಟೇಜ್ ಡ್ರಾಪ್ ಆಗುತ್ತೋ ಅದನ್ನೆಲ್ಲ ಕೂಡ ಒಂದು ಕಡೆ ಸಮೇಷನ್ ಮಾಡಿದ್ರೆ, ಇನ್ನೊಂದು ಸೈಡ್ ಅಲ್ಲಿ ಎಲ್ಲೆಲ್ಲಿ ವೋಲ್ಟೇಜ್ ರೈಸ್ ಆಗುತ್ತೋ ಅದನ್ನೆಲ್ಲ ಸಮೇಷನ್ ಮಾಡಿದ್ರೆ, ಸೊ ಇದೆರಡೂ ಕೂಡ ಈಕ್ವಲ್ ಆಗುತ್ತೆ. ಸೊ ವೋಲ್ಟೇಜ್ ಡ್ರಾಪ್ ಮತ್ತೆ ವೋಲ್ಟೇಜ್ ರೈಸ್ ಇದೆರಡು ಒಂದು ಸೈಡ್ ಅಲ್ಲಿ ಫುಲ್ ವೋಲ್ಟೇಜ್ ಡ್ರಾಪ್ಸ್ ನೆಲ್ಲ ಒಂದು ಸಮ್ ಮಾಡಿದ್ರೆ, ಇನ್ನೊಂದು ಸೈಡ್ ಅಲ್ಲಿ ವೋಲ್ಟೇಜ್ ರೈಸ್ ನೆಲ್ಲ ಒಂದು ಸಮ್ ಮಾಡಿದ್ರೆ ಇದೆರಡೂ ಕೂಡ ಈಕ್ವಲ್ ಮಾಡಬಹುದು. ಸೊ ಇದನ್ನೇ ಈ ಒಂದು ಲಾ ನಲ್ಲಿ ಅವರು ಹೇಳ್ತಿದ್ದಾರೆ. ಸೊ ಇದನ್ನ ನಾವು ಇನ್ನು ಇನ್ ಡೀಟೇಲ್ ಆಗಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದು ನೆಟ್ವರ್ಕ್ ಅನ್ನ ತಗೊಳ್ಳೋಣ. ಸೊ ಕ್ಲೋಸ್ಡ್ ಲೂಪ್ ಇರುವಂತ ಒಂದು ನೆಟ್ವರ್ಕ್ ಅದನ್ನ ತಗೊಂಡು ಒಂದು ನೆಟ್ವರ್ಕ್ ಈಕ್ವೇಶನ್ ಅನ್ನ ಬರೆಯೋಣ. ಸೊ ಲೆಟ್ ಅಸ್ ಡ್ರಾ ನೆಟ್ವರ್ಕ್. ಸೊ ನಾವು ಎರಡು ಪಾರ್ಟ್ ಆಫ್ ಇಕ್ವೇಶನ್ ಅಂದ್ರೆ ಎರಡು ಟೈಪ್ ಅಲ್ಲಿ KVL ನ ಡಿಫೈನ್ ಮಾಡಿದ್ ನೋಡಿದ್ವಿ. ಒಂದು ಆಲ್ಜಿಬ್ರೈಕ್ ಸಮ್, ಇನ್ನೊಂದು ಬಂದು ನಮ್ಗೆ ಒಂದು ಒಂದು ಸೈಡ್ ನಮ್ಗೆ ಸಮ್ ಆಫ್ ದಿ ವೋಲ್ಟೇಜ್ ರೈಸ್, ಇನ್ನೊಂದು ಸಮ್ ಆಫ್ ದಿ ವೋಲ್ಟೇಜ್ ಡ್ರಾಪ್ಸ್, ಇದೆರಡನ್ನು ಈಕ್ವೇಟ್ ಮಾಡೋದೊಂದು. ಸೊ ಫಸ್ಟ್ ನಾವು ಆಲ್ಜಿಬ್ರೈಕ್ ಸಮ್ ನೋಡೋಣ. ಸೊ ಇದಕ್ಕೆ ನಾವು ಫಸ್ಟ್ ಒಂದು ಡೈರೆಕ್ಷನ್ ಆಫ್ ದಿ ವೋಲ್ಟೇಜ್ ಅಂತ ಕೊಟ್ಕೋಬೇಕು. ಸೇ ದಿಸ್ ಇಸ್ V ಅಂತ ಕೊಟ್ಕೊಳ್ಳೋಣ. ಸೊ ಇದ್ರದ್ದು ಡೈರೆಕ್ಷನ್ ಆಫ್ ದಿ ಲೂಪ್, ಸಾರಿ ನಾಟ್ ವೋಲ್ಟೇಜ್, ಡೈರೆಕ್ಷನ್ ಆಫ್ ದಿ ಲೂಪ್ ನ ನಾವು ಫಸ್ಟ್ ಡಿಫೈನ್ ಮಾಡಬೇಕು. ನಾನು ಹೀಗೆ ಬೇಕಾದ್ರೂ ಡಿಫೈನ್ ಮಾಡಬಹುದು ಲೂಪ್. ನೀವು ನೋಡಬಹುದು ದಿಸ್ ಇಸ್ ಅ ಕ್ಲೋಸ್ಡ್ ಲೂಪ್. ಸೊ ಇಲ್ಲಿ ನಾನು ಪ್ರತಿಯೊಂದು ನೋಡ್ಗೆ ಐ ಹ್ಯಾವ್ ಡಿಫೈನ್ಡ್ ಒಂದು ಆಲ್ಫಾಬೆಟ್ ಅನ್ನ ಡಿಫೈನ್ ಮಾಡಿದ್ದೇನೆ. ಹಾಗೆ ಇದು ವೋಲ್ಟೇಜ್ ಸೋರ್ಸ್ ಇದೆ ಇಲ್ಲಿ V ಅಂತ ಅಂದ್ಬಿಟ್ಟು, ಇದೆಲ್ಲಾನು ಕೂಡ ಇಲ್ಲಿ ಓಕೆ. ಇಲ್ಲಿ ಇದ್ರದ್ದು ವೋಲ್ಟೇಜ್ ಡ್ರಾಪ್ ಇದೆ. ಸೊ ಇದನ್ನ ಹೀಗೆ ನಾವು ಬರೆಯೋಂಗಿಲ್ಲ. ಸೊ ವಿತೌಟ್ ಡಿಫೈನಿಂಗ್ ದಿ ಲೂಪ್ ನಾವು ಆ ಥರ ಬರೆಯೋದಪ್ಪ ಆಗಿದೆ. ಸೊ ದರ್ ಇಸ್ ಅ ರೆಸಿಸ್ಟೆನ್ಸ್ R1 and there is a voltage drop of V1 across this resistance. There is a resistance R2 across which there is a voltage drop of V2. ಹಾಗೆ there is a resistance R3 across which there is a voltage drop of V3 and say I is the current flowing through this ನೆಟ್ವರ್ಕ್ ಅಂತ ಇಟ್ಕೊಳ್ಳೋಣ. ಸೊ ಈ ಒಂದು ಕಂಡೀಷನ್ ಅಲ್ಲಿ ಯಾವ ರೀತಿ ಇದು ಒಂದು ಈಕ್ವೇಶನ್ ಅನ್ನು ನಾವು ಬರಿಬಹುದು ಅಂತ ನೋಡೋಣ, ಲೂಪ್ ಈಕ್ವೇಶನ್. ಸೊ ಫಸ್ಟ್ ನಾವು ಹೀಗೆ ಲೂಪ್ ಡೈರೆಕ್ಷನ್ ಅನ್ನ ಡಿಫೈನ್ ಮಾಡೋಣ. ಎರಡೂ ಕಡೆಗೂ ನಾವು ಚೆಕ್ ಮಾಡೋಣ ಯಾವ ರೀತಿ ಆಗುತ್ತೆ ಅಂತ. ಆಲ್ಜಿಬ್ರೈಕ್ ಸಮ್ ಆಸ್ ವೆಲ್ ಆಸ್ ಎರಡನೇ ಪಾರ್ಟ್ ಆಫ್ ಲಾ ಏನಿದೆಯಲ್ಲ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಪಾರ್ಟ್ ಆಫ್ ದಿ ಲಾ. ಸೊ ಲೂಪ್ ಡೈರೆಕ್ಷನ್ ಅನ್ನ ನಾನು ಲೆಫ್ಟ್ ಟು ರೈಟ್ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾನು ತಗೊಂಡಿದ್ದೀನಿ ಲೂಪ್ ಡೈರೆಕ್ಷನ್ ಅನ್ನ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಇದಕ್ಕೆ ಹೀಗೆ ನನ್ನ ಕರೆಂಟ್ ಡೈರೆಕ್ಷನ್ ಅನ್ನ ಅಂದ್ರೆ ಲೂಪ್ ಡೈರೆಕ್ಷನ್ ಅಂದ್ರೆ ಹೀಗೆ ತಗೊಂಡಿರೋದ್ರಿಂದ ಕರೆಂಟ್ ಡೈರೆಕ್ಷನ್ ಇದೇ ರೀತಿ ಇದೆ ಅಂತ ಅಸ್ಯೂಮ್ ಮಾಡಿಕೊಂಡು ಕರೆಂಟ್ ಹೀಗೆ ಹೋದ್ರೆ ವಾಟ್ ವಿಲ್ ಬಿ ದಿ ಕನ್ವೆನ್ಷನ್. ಸೊ ಕರೆಂಟ್ ಕನ್ವೆನ್ಷನ್ ಈ ರೀತಿ ತಗೊಂಡ್ರೆ ನನ್ನ ವೋಲ್ಟೇಜ್ ಕನ್ವೆನ್ಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಬೇಸಿಕಲಿ ಇದು. ಸೊ ಈ ವೋಲ್ಟೇಜ್ ಮತ್ತೆ ಕರೆಂಟ್ ಕನ್ವೆನ್ಷನ್ ಬಗ್ಗೆ ಆಲ್ರೆಡಿ ಒಂದು ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಇದೆ. ಸೊ ನಾನು ವಿಡಿಯೋದು ಲಿಂಕ್ ಅನ್ನು ನಾನು ಕೆಳಗಡೆ ಕಮೆಂಟ್ಸ್ ನಲ್ಲಿ ನಾನು ಹಾಕಿರ್ತೀನಿ. ನೀವು ಸಪೋಸ್ ಏನಾದ್ರು ಕನ್ವೆನ್ಷನ್ ಬಗ್ಗೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಆ ವಿಡಿಯೋನ ನೀವು ನೋಡಬಹುದು. ಸೊ ಇಲ್ಲಿ V2ಗೆ ಈ ರೀತಿ ಒಂದು ಕನ್ವೆನ್ಷನಲ್ ಡೈರೆಕ್ಷನ್ಗೆ ಈ ರೀತಿ ಸಿಂಬಾಲಜಿ ಬರುತ್ತೆ. ಸೊ ಇಲ್ಲಿ ಹೀಗೆ ಬರುತ್ತೆ. ಸೊ ಇದಕ್ಕೆ ಈಕ್ವೇಶನ್ ಅನ್ನ ಬರೆಯೋಣ. ನಾವು ಆಲ್ಜಿಬ್ರೈಕ್ ಸಮ್ ಮಾಡಬೇಕು. ಸೊ ಹೀಗೆ ಹೋಗ್ತಾ ಇರೋದ್ರಿಂದ ನಾವು ಲೂಪ್ ಡೈರೆಕ್ಷನ್ ಹೀಗಿರೋದ್ರಿಂದ ಸೊ ನಾವು ನೆಗೆಟಿವ್ ಇಂದ ಪಾಸಿಟಿವ್ಗೆ ಹೋಗ್ತಾ ಇದೀವಿ. ಸೊ ದರ್ ಇಸ್ ಅ ರೈಸ್ ಇನ್ ಪೊಟೆನ್ಷಿಯಲ್. ಸೊ ಇಲ್ಲಿ ಪೊಟೆನ್ಷಿಯಲ್ ರೈಸ್ ಆಗ್ತಾ ಇರೋದ್ರಿಂದ ಇಲ್ಲಿ ನಾನು ಇದಕ್ಕೆ ಪ್ಲಸ್ ಸಿಂಬಲ್ ನಾನು ಹಾಕ್ತೀನಿ. ಸೊ ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಿರೋದ್ರಿಂದ ಪ್ಲಸ್, ಇದರದ್ದು ವ್ಯಾಲ್ಯೂ ಬಂದು V ವೋಲ್ಟೇಜ್. ಸೊ ನೆಕ್ಸ್ಟ್ ನಾನು ಹೀಗೆ ಬಂದು ಈ ಡೈರೆಕ್ಷನ್ ಅಲ್ಲಿ ಬರೋದ್ರಿಂದ ಇಲ್ಲಿ ನಾನು ನೋಡಿದ್ರೆ ಇದರ ಕನ್ವೆನ್ಷನಲ್ ಇದ್ರ ಪ್ರಕಾರ ಸಿಂಬಾಲಜಿ ಪ್ರಕಾರ ಐ ಆಮ್ ಕಮಿಂಗ್ ಫ್ರಮ್ ಪ್ಲಸ್ ಟು ಮೈನಸ್. ಸೊ ದರ್ ಇಸ್ ಅ ರೆಡ್ಯೂಸ್ ಆಗ್ತಾ ಇದೆ ಅಥವಾ ದರ್ ಇಸ್ ಅ ಡ್ರಾಪ್ ಇನ್ ವೋಲ್ಟೇಜ್. ಸೊ ಇದರಿಂದ ಡ್ರಾಪ್ ಇರೋದ್ರಿಂದ ಐ ಆಮ್ ಗಿವಿಂಗ್ ಎ ಸಿಂಬಲ್ ಇಟ್ ಆಸ್ ಮೈನಸ್, ಮತ್ತೆ ಇದರ ವ್ಯಾಲ್ಯೂ ಏನು ಮೈನಸ್ V1. ಸೊ ಹೀಗೆ ತಗೋತಾ ಇದ್ದೀನಿ. ನೆಕ್ಸ್ಟ್ ಹೀಗೆ
ಪ್ಲಸ್ ಇಂದ ಇಲ್ಲಿ ಮೈನಸ್ ಬರ್ತಾ ಇದೆ. Again there is a reduction in potential, so I give it a symbol minus, then the value is V2. ಹಾಗೆ ಇಲ್ಲಿಂದ ಬರೋವಾಗ್ಲೂ ಕೂಡ ಪ್ಲಸ್ ಇಂದ ಮೈನಸ್ ಬರ್ತಾ ಇದೆ, ಸೊ ಅದರಿಂದ ಇಲ್ಲಿ ಮೈನಸ್ ತಗೋತೀನಿ, ಯಾಕಂದ್ರೆ there is a reduction. ಪ್ಲಸ್ ಇಂದ ಮೈನಸ್ ಬರ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಸೊ there is a reduction, so ಮೈನಸ್, ಮತ್ತೆ ಇದರ ವ್ಯಾಲ್ಯೂ ಬಂದು V3 ಈಕ್ವಲ್ ಟು 0. ಸೊ ಇದು ನಾವು ಈ ಒಂದು ಲೂಪ್ ಡೈರೆಕ್ಷನ್ ಹಾಕೊಂಡು ನಾವು KVL ನ ಅಪ್ಲೈ ಮಾಡಿದ್ರೆ ನಮಗೆ ಸಿಕ್ಕಿರುವಂತ ಒಂದು ವೋಲ್ಟೇಜ್ ಈಕ್ವೇಶನ್. ಸೊ ನಾವು ಇವಾಗ ಇದನ್ನ ರಿವರ್ಸ್ ಮಾಡಿ ನೋಡೋಣ. ಸೊ ಈ ಒಂದು ಲೂಪ್ ಡೈರೆಕ್ಷನ್ ನಾವು ರಿವರ್ಸ್ ಮಾಡಿದ್ರೆ, ಸೊ ಸೆಕೆಂಡ್ ಇಕ್ವೇಶನ್ ನಾವು ಲೂಪ್ ಡೈರೆಕ್ಷನ್ ನಾವು ಚೇಂಜ್ ಮಾಡಿ ಮಾಡೋಣ. ಸೊ ನಾವು ಈಗ ಕರೆಂಟ್ ಕನ್ವೆನ್ಷನಲ್ ಡೈರೆಕ್ಷನ್ ಈ ತರ ತಗೊಂಡು ನಾವು ಈ ರೀತಿ ವೋಲ್ಟೇಜ್ ಡ್ರಾಪ್ ಆಗಿದೆ ಅಂತ ಬರ್ತಿದ್ದೇವೆ. ಸೊ ಇದ್ರ ಪ್ರಕಾರ ನಾನು ಲೂಪ್ ನ ಈ ರೀತಿ ನಾನು ತಗೊಂಡೆ ಅಂತಂದ್ರೆ ನಾವು ಹೀಗಿಂದ ನಾವು ಹೋಗ್ತಾ ಬರ್ತೀನಿ. ಸೊ ದರ್ ಇಸ್ ಅ ನೆಗೆಟಿವ್ ಟು ಪಾಸಿಟಿವ್. ಸೊ ಇಲ್ಲಿಂದ ರೈಸ್ ಆಫ್ ಪೊಟೆನ್ಶಿಯಲ್ ಇದೆ ಇಲ್ಲಿ. ಸೊ ಮೈನಸ್ ಟು ಪ್ಲಸ್ ಹೋಗ್ತಾ ಇರೋದ್ರಿಂದ ದರ್ ಇಸ್ ಅ ಪ್ಲಸ್ V3 ಇದ್ರ ಇಕ್ವೇಶನ್. ಹಾಗೆ ಇಲ್ಲಿ ಅಗೇನ್ ರೈಸ್ ಇನ್ ಪೊಟೆನ್ಶಿಯಲ್ ಮೈನಸ್ ಟು ಪ್ಲಸ್ ಹೋಗ್ತಿರೋದ್ರಿಂದ ದರ್ ಇಸ್ ಪ್ಲಸ್ V2. ಹಾಗೆ ಇಲ್ಲೂ ಕೂಡ ಮೈನಸ್ ಟು ಪ್ಲಸ್ ಹೋಗೋದ್ರಿಂದ ಇಟ್ ಇಸ್ ಪ್ಲಸ್ V1. ಆದ್ರೆ ಇಲ್ಲಿ ಮಾತ್ರ ಪ್ಲಸ್ ಇಂದ ಮೈನಸ್ ಬರ್ತಾ ಇರೋದ್ರಿಂದ ದರ್ ಇಸ್ ಅ ಡ್ರಾಪ್ ಅಂತ ನಾವು ತಗೋತಾ ಇರೋದ್ರಿಂದ ದಿಸ್ ಇಸ್ ಮೈನಸ್ V ಈಕ್ವಲ್ ಟು 0. ಸೊ ನೀವು ನೋಡ್ಬೋದು ಈ ಈಕ್ವೇಶನ್ ಎರಡು ಕೂಡ ಒಂದೇನೆ, ಯಾಕಂದ್ರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋಂಥದನ್ನ ಎಲ್ಲಾನು ತಗೊಂಡು ನೀವು ರೈಟ್ ಹ್ಯಾಂಡ್ ಸೈಡ್ ಹಾಕೊಂಡ್ರೆ ಈ ಈಕ್ವೇಶನ್ ಬರುತ್ತೆ. ಸೊ ಬೇಸಿಕಲಿ ದಿಸ್ ಇಸ್ ಎ ಕೈಂಡ್ ಆಫ್ ಎ ಡ್ಯೂಯಲ್ ಅಂತ ಅನ್ಬೋದು. ಸೊ ಇವೆರಡು ಆಕ್ಚುಲಿ ಬೋತ್ ಆರ್ ಒನ್ ಅಂಡ್ ದ ಸೇಮ್. ಸೊ ನೀವು ಲೂಪ್ ನ ನೀವು ಈ ತರ ಡಿಫೈನ್ ಮಾಡಿದ್ರು ಅಥವಾ ಹೀಗೆ ಡಿಫೈನ್ ಮಾಡಿದ್ರು ಕೂಡ ದ ಈಕ್ವೇಶನ್ಸ್ ವಿಲ್ ರಿಮೈನ್ ದ ಸೇಮ್. ಸೊ ಇದು ಆಲ್ಜಿಬ್ರಾಯಿಕ್ ಸಮ್ ಆಯ್ತು. ಸೊ ನಾವು ಇನ್ನೂ ಒಂದು ಪಾರ್ಟ್ ಆಫ್ ಇದನ್ನ ನೋಡಿದ್ದೇವೆ, ಏನು ಅಂತಂದ್ರೆ KVL ಅಲ್ಲಿ ದಿ ಸಮ್ ಆಫ್ ಆಲ್ ವೋಲ್ಟೇಜ್ ಡ್ರಾಪ್ಸ್ ಇನ್ ಅ ಲೂಪ್ಡ್ ನೆಟ್ವರ್ಕ್ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ವೋಲ್ಟೇಜ್ ರೈಸ್ ಅಂತ ಅಂದ್ಬಿಟ್ಟು. ಸೊ ಈಗ ಆ ಈಕ್ವೇಶನ್ ಅನ್ನ ಬರೆಯೋಣ. ಸೊ ಅದನ್ನ ಬರಿಬೇಕು ಅಂತಂದ್ರೆ ನಾವು ಇದಕ್ಕೆ ಒಂದು ರೆಫರೆನ್ಸ್ ನೋಡನ್ನ ನಾವು ಡಿಫೈನ್ ಮಾಡಬೇಕಾಗತ್ತೆ. ನೀವಿಲ್ಲಿ ಗಮನಿಸಿರ್ಬೋದು, ನಾನು ಲಾಸ್ಟ್ ಟೈಮ್ ಅಂದ್ರೆ ಈ ಈಕ್ವೇಶನ್ ನ ಬರೆಯುವಾಗ ಹೀಗೆ ತಗೊಂಡೆ, ಎ ಇಂದ A to D ತನಕ ಬಂದು ಇಲ್ಲಿಗೆ ಎಂಡ್ ಆದೆ. ಈ ಈಕ್ವೇಶನ್ ಬರೀಬೇಕಾದ್ರೆ ಹೀಗೆ ತಗೊಂಡೆ ನಾನು. ಇಲ್ಲೂ again A to D to C to B ಹೀಗೆ ತಗೊಂಡು ನಾನು ಈ ಈಕ್ವೇಶನ್ ಅನ್ನ ಬರೆದೆ. ಸೊ ಇವೆರಡರಲ್ಲೂ ನಾನು ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಪಾಯಿಂಟ್ ಎ, ಅಂದ್ರೆ ದಿಸ್ ಹೋಲ್ ಬಸ್ ಈಸ್ ನಥಿಂಗ್ ಬಟ್ ಒಂದು ನೋಡ್. ಯಾಕಂದ್ರೆ ಇಲ್ಲಿ ಎಲ್ಲೇ ಹೋದ್ರು ನಮಗೆ ಒಂದೇ ಪೊಟೆನ್ಶಿಯಲ್ ಇದೆ, ಇಲ್ಲಿ ಯಾವುದೇ ಒಂದು ಪೊಟೆನ್ಶಿಯಲ್ ರೈಸ್ ಆಗಲಿ ಡ್ರಾಪ್ ಆಗಲಿ ಇಲ್ಲಿ ಏನೂ ಇಲ್ಲ, ಅಂದ್ರೆ ಐಡಿಯಲಿ ಸ್ಪೀಕಿಂಗ್. ಯಾಕಂದ್ರೆ ಇದನ್ನ ನಾನು ನೆಗ್ಲಿಜಿಬಲ್ ರೆಸಿಸ್ಟೆನ್ಸ್ ಅಥವಾ ಲಂಪಡ್ ನೆಟ್ವರ್ಕ್ ಇರೋದ್ರಿಂದ ಝೀರೋ ರೆಸಿಸ್ಟೆನ್ಸ್ ಅಂತ ತಗೊಂಡಿದ್ದೀನಿ. ಸೊ ದಿಸ್ ಹೋಲ್ ಲೈನ್ ಏನಿದೆ ದಿಸ್ ಇಸ್ ಅ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಲೈನ್. ಸೊ ಈ ಪಾರ್ಟ್ ಅಲ್ಲಿ ಇದನ್ನ ನಾನು ರೆಫರೆನ್ಸ್ ಆಗಿ ತಗೊಳ್ತಾ ಇರೋದ್ರಿಂದ ಇದನ್ನ ನಾನು ರೆಫರೆನ್ಸ್ ನೋಡ್ ಅಥವಾ ಡೇಟಮ್ ನೋಡ್ ಅಂತ ನಾನು ಕರಿತೀನಿ. ಸೊ ದಿಸ್ ಇಸ್ ಅನದರ್ ಟರ್ಮಿನಾಲಜಿ. ಸೊ ಈ ರೆಫರೆನ್ಸ್ ನೋಡ್ ಇಂದ ಪೊಟೆನ್ಶಿಯಲ್ ಎಷ್ಟು ರೈಸ್ ಆಯ್ತು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬರಿತಾ ಇದ್ದೀನಿ. ಅಂದ್ರೆ ಯು ಕ್ಯಾನ್ ಸೇ ದಟ್ ದಿಸ್ ಪೊಟೆನ್ಶಿಯಲ್ ಈಸ್ ಆನ್ ಈಕ್ವಿಪೊಟೆನ್ಶಿಯಲ್ ಲೈನ್, ಅಥವಾ ಝೀರೋನು ಕೂಡ ನೀವು ಇದನ್ನ ಇಲ್ಲಿ ಅರ್ಥಿಂಗ್ ಮಾಡಿದ್ರೆ ಇಲ್ಲಿ ನೀವು ಇದನ್ನ ಝೀರೋ ಪೊಟೆನ್ಶಿಯಲ್ ಅಂತಾನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಸೊ ಈ ಪಾಯಿಂಟ್ ನಾನು ರೆಫರೆನ್ಸ್ ನೋಡ್ ಅಂತ ನಾನು ಇಲ್ಲಿ ತಗೊಂಡ್ರೆ, ಸೊ ಅದ್ರ ಪ್ರಕಾರ ಒಂದು ಪೊಟೆನ್ಶಿಯಲ್ ರೈಸ್ ಆಗ್ತಾ ಇರೋವಂಥದ್ದು, ವೋಲ್ಟೇಜ್ ರೈಸ್ ಆಗ್ತಾ ಇರೋವಂಥದ್ದನ್ನೆಲ್ಲ ಒಂದು ಸೈಡ್ ಸಮ್ ಮಾಡೋಣ. ಸೊ ಇಲ್ಲಿ ನಾವು ನೋಡಿದ್ರೆ ಹೀಗೆ ತಗೊಂಡ್ರೆ ವೋಲ್ಟೇಜ್ ರೈಸ್ ಆಗ್ತಾ ಇರೋವಂಥದ್ದು ಕೇವಲ V ಒಂದೇ. ಸೊ V ಇಸ್ ಈಕ್ವಲ್ ಟು, ಯಾಕಂದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಹೀಗೆ ತಗೊಂಡ್ರೆ, ಅಂದ್ರೆ ದ ಲೂಪ್ ಡೈರೆಕ್ಷನ್ ಇಸ್ ದಿಸ್ ಡೈರೆಕ್ಷನ್. ಹೀಗೆ ತಗೊಂಡಾಗ ಇದರಿಂದ ತಗೊಂಡ್ರೆ ರೈಸ್ ಇನ್ ಪೊಟೆನ್ಶಿಯಲ್ ಇಸ್ ಓನ್ಲಿ 1, ಡ್ರಾಪ್ ಇನ್ ಪೊಟೆನ್ಶಿಯಲ್ ಇಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3. ಸೊ ನಾವು ಸೆಕೆಂಡ್ ಪಾರ್ಟ್ ನಲ್ಲಿ KVL ಅಲ್ಲಿ ಏನ್ ಡಿಫೈನ್ ಮಾಡಿದ್ವಲ್ಲ ಅದ್ರ ಪ್ರಕಾರ ತಗೊಂಡ್ರೆ ಯಾವ್ಯಾವ್ದು ರೈಸಿಂಗ್ ಪೊಟೆನ್ಶಿಯಲ್ ಇದೆಯೋ ಅದರದೆಲ್ಲ ಒಂದು ಸಮ್ ಮಾಡಿದ್ರೆ ಡ್ರಾಪಿಂಗ್ ಪೊಟೆನ್ಶಿಯಲ್ ಮಾಡಿರುವಂತದ್ರ ಎಲ್ಲಾದ್ರದ್ದು ಕೂಡ ಸಮ್ಗೆ ಈಕ್ವಲ್ ಆಗಿರುತ್ತೆ. ಸೊ ಇದ್ರ ಪ್ರಕಾರ V ಇಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಅಂತ ಅಂದ್ಬಿಟ್ಟು ನಾವಿಲ್ಲಿ ಹೇಳ್ತಾ ಇದೀವಿ. ಸೊ ಇದನ್ನ ನೀವು ಇದಕ್ಕೂ ನೀವು ಕಂಪೇರ್ ಮಾಡಿದ್ರೆ ಈ ಪಾರ್ಟ್ ಏನಿದೆಯಲ್ಲ, ಈ ಮೈನಸ್ V1 ಮೈನಸ್ V2 ಮೈನಸ್ V3 ಇದನ್ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡೋದ್ರೆ
ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಈಕ್ವೇಶನ್. ಸೊ KVL ಅಲ್ಲಿ ಹೇಳಿರುವಂತ ಒಂದು ಎರಡು ಡಿಫರೆಂಟ್ ಟೈಪ್ಸ್ ಆಫ್ ಡೆಫಿನೇಷನ್, ಎರಡು ಕೂಡ ಒನ್ ಆ್ಯಂಡ್ ದಿ ಸೇಮ್. ನಾವು ಇದರಿಂದ ಇನ್ನೂ ಒಂದು, ಇದರಲ್ಲಿ KVL ಇಲ್ಲಿ ಡೆಫಿನೇಷನ್ ಆಯಿತು, ಇದರಿಂದ ಇನ್ನೂ ಒಂದು ಪಾಯಿಂಟ್ ಅನ್ನು ನಾವು ಇಲ್ಲಿ ಡಿರೈವ್ ಮಾಡಬಹುದು. ಸೊ V is equal to V1 plus V2 plus V3 ಅಂತ ಬರೆದ್ವಿ. ಸೊ ವಾಟ್ ಇಸ್ V1? ಆಸ್ ಪರ್ ದಿ ಓಮ್ಸ್ ಲಾ V1 is equal to I into R1. ಸೊ ನಾನು ಬರೀತೇನೆ I into R1 plus I into R2 plus I into R3. ಸೊ ಇದನ್ನ ವೋಲ್ಟೇಜ್ V1 ಅಂತಂದ್ರೆ I into R1, ಸೇಮ್ ಕರೆಂಟ್ ವಿಲ್ ಫ್ಲೋ ಹಿಯರ್ ಆಲ್ಸೋ. ಸೊ ಇದನ್ನ V2 ಅಂತಂದ್ರೆ I into R2, ಅದೇ ರೀತಿ ಇಲ್ಲೂ ಅದೇ ಸೇಮ್ ಕರೆಂಟ್ ಫ್ಲೋ ಆಗೋದ್ರಿಂದ V3 ಅಂದ್ರೆ I into R3. ಸೊ ಅದರಿಂದ ಇಲ್ಲಿ ಟೋಟಲ್ V is equal to I into R1 plus R2, I into R1 plus I into R2 plus I into R3. ಸೊ ಸಪೋಸ್ ನಾ ಇಡೀ ನೆಟ್ವರ್ಕ್ ಅನ್ನ ಒಂದು ಈಕ್ವಲೆಂಟ್ ನೆಟ್ವರ್ಕ್, ಸೇ ಇದು VA ಅಂತ ಇಟ್ಕೊಳ್ಳೋಣ, VA ಅಂತ ಬರೆದು ಇದನ್ನ ಒಂದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ನ ಬರಿತೀನಿ ಅಂತ ಇಟ್ಕೊಳ್ಳೋಣ, R ಈಕ್ವಲೆಂಟ್ ಅಂತ ಬರೆದು ಇಲ್ಲಿ ಸೇಮ್ I ಫ್ಲೋ ಆಗುತ್ತೆ. VA is equal to V. ಸೊ ಸುಮ್ಮನೆ VA ಅಂತ ನಾನು ಹಾಕಿದೆ. ಸೊ ಇದು V ಸೇಮ್ ವೋಲ್ಟೇಜ್ ಸೇಮ್ ಕರೆಂಟ್ ಫ್ಲೋ ಆಗೋಂಗೆ ಈಕ್ವಲೆಂಟ್ ಆಗಿ ನಾನೊಂದು ರೆಸಿಸ್ಟೆನ್ಸ್ ನ ಹಾಕಿದ್ದೀನಿ ಅಂತ ಇಟ್ಕೊಳ್ಳೋಣ. ಈ ಕಂಡೀಷನ್ ಅಲ್ಲಿ ನಾವು ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಆಸ್ ಪರ್ ಓಮ್ಸ್ ಲಾ V is equal to I into R equivalent. ಸೊ ಇದೇ I into R equivalent ಅನ್ನ ನಾನು ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. ಸೊ I into R equivalent ರಿಪ್ಲೇಸ್ ಮಾಡಿದ್ರೆ ಇಲ್ಲಿ ನಾವು I ನ ಕಾಮನ್ ಆಗಿ ತಗೋಬಹುದು. I into R1 plus R2 plus R3 is equal to I into R equivalent ಅಂತ ಬರುತ್ತೆ. ಸೊ ಈ I ನ ನಾವು ರಿಮೂವ್ ಮಾಡಿಬಿಟ್ರೆ R equivalent will be equal to R1 plus R2 plus R3. So the equivalent resistance when resistances are in series, ಅದು ಏನು ಅಂತಂದ್ರೆ the summation of all the resistances. ಈ ಡಿರೈವೇಶನ್ ನಮ್ಗೆ ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ KVL ಇಂದ ಬರುತ್ತೆ. ಸೊ ಇದಲ್ಲದೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗಿರೋದು ಅಂತಂದ್ರೆ ವೋಲ್ಟೇಜ್ ಡೆಫಿನೇಷನ್. ವೋಲ್ಟೇಜ್ ಅಂತಂದ್ರೆ ಏನು? ವೋಲ್ಟೇಜ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಸೊ ವೋಲ್ಟೇಜ್ ಡೆಫಿನೇಷನ್ ಅನ್ನು ನಾನು ವೋಲ್ಟೇಜ್ ಮತ್ತೆ ಕರೆಂಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಅದರಲ್ಲಿ ನಾನು ಡೀಟೇಲ್ ಆಗಿ ಒಂದು ಡೆಫಿನೇಷನ್ಸ್ ನಾನು ಕೊಟ್ಟಿದ್ದೀನಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ವೋಲ್ಟೇಜ್ ಅಂದ್ರೆ ಏನು ಅಂದ್ರೆ ಒಂದು ಯೂನಿಟ್ ಚಾರ್ಜ್ ನ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ನಾನು ಕಳಿಸ್ಬೇಕು ಅಂತಂದ್ರೆ ಏನು ನಾನು ವರ್ಕ್ ನ ಮಾಡಬೇಕಾಗಿದೆಯೋ ಆ ವರ್ಕ್ ನೇ ವೋಲ್ಟೇಜ್ ಅಂತ ಕರಿತೀನಿ. ಸೊ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಎನರ್ಜಿ. ಸೊ ಒಂದು ವರ್ಕ್ ನ ಮಾಡಬೇಕು ಅಂದ್ರೆ ಬೇಸಿಕಲಿ ಯು ನೀಡ್ ಟು ಸ್ಪೆಂಡ್ ಎನರ್ಜಿ. ಸೊ ವರ್ಕ್ ಡನ್ ಅಂದ್ರೆ ಬೇಸಿಕಲಿ ಇಟ್ ಈಸ್ ನಥಿಂಗ್ ಬಟ್ ಎನರ್ಜಿ. ಸೊ ಇಲ್ಲಿ ನಾವೇನು ಹೇಳ್ತಿದೀವಿ ಅಂತಂದ್ರೆ ಯಾವ್ದ್ರಲ್ಲಿ ಸೋರ್ಸ್ ಇದೆಯೋ ಅದೇನಾದ್ರೂ ಒಂದು ಚಾರ್ಜ್ ನ ಇಲ್ಲಿಂದ ಅಲ್ಲಿ ಕಳಿಸ್ಬೇಕು ಅಂತಂದ್ರೆ ಏನ್ ಕೆಲಸ ಮಾಡ್ಬೇಕಲ್ಲ ಆ ಕೆಲಸನ ಇದರಲ್ಲಿ ಇರುವಂತ ಎನರ್ಜಿ ಅಂತ ಹೇಳ್ತಿದ್ದೇವೆ. ಸೊ ಈ ಎನರ್ಜಿ ಇಲ್ಲಿ ಕೊಟ್ರೆ ಇಲ್ಲಿ ಸ್ಪೆಂಡ್ ಆಗುವಂತ ಎನರ್ಜಿಗೆ ಏನಿದೆಯಲ್ಲ ಅದಕ್ಕೆ ಈಕ್ವಲ್ ಅಂತ ಹೇಳ್ತಿದೀವಿ. ಸೊ ಬೇಸಿಕಲಿ ನಾವು ಇದನ್ನ ಏನ್ ಹೇಳ್ತಿದೀವಿ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎನರ್ಜಿ ಏನು ನಾನು ಇದೆಯೋ ನನ್ನ ಹತ್ರ ಸ್ಟೋರ್ ಆಗಿದೆಯೋ ಅಥವಾ ತಗೊಂಡ್ಬರ್ತಿದ್ದೀನೋ ಆ ಎನರ್ಜಿ ಇದಕ್ಕೆ ಏನು ಉಪಯೋಗ ಆಗುತ್ತೋ ಅವೆರಡು ಈಕ್ವಲ್ ಅಂತ. ಅಂದ್ರೆ ಬೇಸಿಕಲಿ ಐ ಆಮ್ ಸೇಯಿಂಗ್ ದಟ್ ಎನರ್ಜಿ ಇಸ್ ಬೀಂಗ್ ಕನ್ಸರ್ವ್ಡ್. ಸೊ ಇದನ್ನ ಕನ್ಸರ್ವೇಷನ್ ಆಫ್ ಎನರ್ಜಿ ಲಾ ಅಂತಾನು ಕೂಡ ಕರೀತಾರೆ. ಸೊ KVL represents conservation of energy. ಯಾಕೆ ಅಂತಂದ್ರೆ V is W by Q. W is nothing but work done. Work done is nothing but the energy expended. ಸೊ ಇದನ್ನ ಕನ್ಸರ್ವೇಷನ್ ಆಫ್ ಎನರ್ಜಿ ಲಾ ಅಂತಾನು ಕೂಡ ಕರೀತಾರೆ. ಸೊ ಇಷ್ಟು ಒಂದು KVL ನಲ್ಲಿ ಇರುವಂತ ಒಂದು ಡಿಫರೆಂಟ್ ಒಂದು ಡಿರೈವೇಶನ್ಸ್ ಮತ್ತೆ ಅದರಿಂದ ಬರುವಂತ ಔಟ್ಕಮ್ಸ್ ಮತ್ತೆ ಅದರ ಒಂದು ಇನ್ನೊಂದು ಹೆಸರು. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು KCL ಅಂದ್ರೆ ಕಿರ್ಚಾಫ್ಸ್ ಕರೆಂಟ್ ಲಾ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಅದರ ಅಪ್ಲಿಕೇಶನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್.